ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ಸಾನೆಟ್ಗಳಲ್ಲಿ ಒಂದಾದ 15ನೆಯ ಸಾನೆಟ್ ಬಗ್ಗೆ ಇವತ್ತು ನಾವು ತಿಳ್ಕೊತಾ ಇದ್ದೀವಿ. ನಾವೆಲ್ಲರೂ ವಿಲಿಯಂ ಶೇಕ್ಸ್ಪಿಯರ್ ಅವರನ್ನು ಕಿಂಗ್ ಆಫ್ ಡ್ರಾಮಾ ಅಂತಾನೆ ಕರಿತೀವಿ. ರೋಮಿಯೋ ಆ್ಯಂಡ್ ಜೂಲಿಯೆಟ್‌ನಂತಹ ಹಿಟ್ ನಾಟಕಗಳನ್ನು ಕೊಟ್ಟಿರುವ ಈ ವ್ಯಕ್ತಿ ಒಬ್ಬ ಅದ್ಭುತ ಕವಿ ಕೂಡ ಆಗಿದ್ದರು ಅಂತ ನಿಮಗೆ ಗೊತ್ತಾ? ಇವತ್ತಿನ ವಿಡಿಯೋದಲ್ಲಿ ನಾವು ಶೇಕ್ಸ್ಪಿಯರ್ ಅವರ ಅತ್ಯಂತ ನಿಗೂಢ ಅಂದರೆ ಸೀಕ್ರೆಟ್ ಲವ್ ಪೋಯಮ್ ಬಗ್ಗೆ ಮಾತಾಡೋಣ. ಅದೇ ಶೇಕ್ಸ್ಪಿಯರ್ಸ್ ಸಾನೆಟ್. ವಿಲಿಯಂ ಶೇಕ್ಸ್ಪಿಯರ್ ಅವರು 154 ಸಾನೆಟ್‌ಗಳನ್ನು ಅಂದರೆ ಪ್ರೇಮ ಕವನಗಳನ್ನು ಬರೆದಿದ್ದಾರೆ. ಅದರಲ್ಲಿ 1 to 126 ಅವರ ಸ್ನೇಹಿತನಾದ ಒಬ್ಬ ಸುಂದರ ಯುವಕ ಅಂದರೆ ಫೇರ್ ಯೂತ್ ಬಗ್ಗೆ ಬರೆದಿದ್ದಾರೆ. ಹಾಗೆ 126, 7 to 152 ಸಾನೆಟ್‌ಗಳಲ್ಲಿ ಒಬ್ಬ ಡಾರ್ಕ್ ಲೇಡಿ ಅಂದರೆ ನಿಗೂಢ ಮಹಿಳೆಯ ಬಗ್ಗೆ ನಾವು ಕಾಣ್ಬೋದು. ಹಾಗೆ ಕೊನೆಯ 2 ಸಾನೆಟ್‌ಗಳು ಕ್ಯೂಪಿಡ್ ಅಂದರೆ ಗ್ರೀಕ್ ಪುರಾಣದ ದೇವತೆಗಳು, ಅದು ಎಂಡಿಂಗ್ ಇಡೀ ಸಾನೆಟ್‌ನ ಸಾರಾಂಶವನ್ನು ಅದರಲ್ಲಿ ಬರೆದಿರ್ತಾರೆ. ಹಾಗಾದರೆ ಸಾನೆಟ್ ಅಂದರೆ ಏನು? ಟೋಟಲ್ 14 ಲೈನ್ ಇರುತ್ತೆ. 3 ಕ್ವಾಟ್ರೇನ್ ಮತ್ತು 1 ಕಪ್ಲೆಟ್. ಅಂದರೆ ಕ್ವಾಟ್ರೇನ್ ಅಂದರೆ 4 ಸಾಲುಗಳಿರುವ ಒಂದು ಪದ್ಯವನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಹಾಗೆ ಕೊನೆಯಲ್ಲಿ 2 ಲೈನ್ಗಳು ಅದು ಕಪ್ಲೆಟ್ ಆಗಿರುತ್ತೆ. ರೈಮ್ ಸ್ಕೀಮ್ ಹೇಗಿರುತ್ತೆ ಅಂದರೆ AB AB, CD CD, EF EF, ಲಾಸ್ಟಿಗೆ GG GG. ಅಂದರೆ 1 ಮತ್ತು 3ನೆಯ ಕೊನೆಯ ಭಾಗ ಪ್ರಾಸಬದ್ಧವಾಗಿರುತ್ತೆ. 2 ಮತ್ತು 4ನೆಯ ಕೊನೆಯ ವರ್ಡ್ ಪ್ರಾಸಬದ್ಧವಾಗಿ ಕಾಣ್ತದೆ. ಹಾಗೆ ಕೊನೆಯ 2 ಸಾಲುಗಳು GG ಅಂತ ಹೇಳಿದೆವಲ್ಲ, ಅದು 2 ಸಾಲುಗಳು 2 ಲೈನ್ಗಳು ಪ್ರಾಸಬದ್ಧವಾಗಿ ಇರ್ತವೆ ಅಂತ ಇಲ್ಲಿ ಹೇಳಿದ್ದಾರೆ. ಸಾನೆಟ್‌ಗಳಲ್ಲಿ ಕಂಡುಬರುವಂತಹ ಮುಖ್ಯ ಅಂಶಗಳು ಏನು ಅಂತ ಹೇಳಿದ್ರೆ ಲವ್ ಆ್ಯಂಡ್ ಫ್ರೆಂಡ್ಶಿಪ್, ಟೈಮ್ ಆ್ಯಂಡ್ ಏಜಿಂಗ್, ಡೆತ್ ಆ್ಯಂಡ್ ಇಮ್ಮೊರಾಲಿಟಿ, ದ ಪವರ್ ಆಫ್ ಪೋಯಟ್ರಿ ಅಂದರೆ ಪ್ರೀತಿ ಮತ್ತು ಸ್ನೇಹ, ಸಮಯ ಮತ್ತು ವಯಸ್ಸಾಗುವಿಕೆ, ಸಾವು ಮತ್ತು ಇಮ್ಮೊರಾಲಿಟಿ ಅಂದರೆ ಅಮರವಾಗಿರುವಂಥದ್ದು, ಸಾವು ಇಲ್ಲದೆ ಇರುವಂಥದ್ದು. 4ನೇದು ದ ಪವರ್ ಆಫ್ ಪೋಯಟ್ರಿ ಅಂದರೆ ಕವಿತೆಯ ಒಂದು ಶಕ್ತಿಯನ್ನು ಈ ಸಾನೆಟ್‌ಗಳಲ್ಲಿ ನಾವು ಕಾಣ್ಬೋದು. ಮುಖ್ಯವಾಗಿ ಈ ಸಾನೆಟ್‌ಗಳು ಅಯಾಂಬಿಕ್ ಪೆಂಟಾಮೀಟರಲ್ಲಿ ಇದ್ದಾವೆ. ಅಂದರೆ ಪ್ರತಿ ಸಾಲುಗಳು 10 ಅಕ್ಷರಗಳನ್ನು ಹೊಂದಿರುತ್ತೆ. ಇದೇ ಈ ಒಂದು ಕವಿತೆಯ ವಿಶಿಷ್ಟವಾಗಿದೆ. ಹಾಗಾದರೆ ಬನ್ನಿ ಸಾನೆಟ್ 15ನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ಕ್ವಾಟ್ರೇನ್ 1. When I consider everything that grows, all's imperfection but a little moment, that this huge stage presented naught but shows whereon the stars in secret influence. ಈಗಾಗಲೇ ಹೇಳಿರುವ ಹಾಗೆ ಈ ಒಂದು ಸಾನೆಟನ್ನು ಕವಿಯು ತನ್ನ ಸ್ನೇಹಿತನಾದಂತಹ ಒಬ್ಬ ಸುಂದರ ವ್ಯಕ್ತಿಯ ಬಗ್ಗೆ ಬರೆದಿರುವಂಥದ್ದು. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಸೌಂದರ್ಯದ ಬಗ್ಗೆ ಹೇಳಿದ್ದಾರೆ. ಪ್ರಪಂಚದಲ್ಲಿ ಹುಟ್ಟಿರುವ ಯಾವುದೇ ಜೀವಿಯಾಗಲಿ, ಏನೇ ಆಗಲಿ, ಗಿಡ ಮರ ಪ್ರಾಣಿ ಪಕ್ಷಿ, ಅದು ಏನೇ ಆಗಿರಲಿ, ಅದರ ಸೌಂದರ್ಯ ಮಾತ್ರ ಕೇವಲ ಕ್ಷಣಿಕ. ಅಂದರೆ ಒಂದು ನಿರ್ದಿಷ್ಟ ಸಮಯದವರೆಗೆ ಮಾತ್ರ ಅದು ಸುಂದರವಾಗಿ ಕಾಣ್ತದೆ. ಗಿಡ ಮರ ಪ್ರಾಣಿ ಪಕ್ಷಿ ಅದು ಏನೇ ಆಗಲಿ, ತನ್ನ ಸೌಂದರ್ಯವ ವಯಸ್ಸಾದಂತೆ ಅದು ಮಾಸಿ ಹೋಗ್ತದೆ. ಸೌಂದರ್ಯ ಅನ್ನೋದು ಒಂದು ನಿರ್ದಿಷ್ಟ ಸಮಯದವರೆಗೆ ಮಾತ್ರ ಇರುತ್ತದೆ ಅನ್ನೋದನ್ನು ಇಲ್ಲಿ ಕವಿ ಹೇಳಿದ್ದಾರೆ. ಈ ಪ್ರಪಂಚ ಅನ್ನುವುದು ಒಂದು ನಾಟಕದ ವೇದಿಕೆಯಂತೆ ನನ್ನ ಕಣ್ಣಿಗೆ ಕಾಣ್ತಾ ಇದೆ. ಅಲ್ಲಿ ನಾವೆಲ್ಲರೂ ನಾಟಕವನ್ನು ಮಾಡ್ತಾ ಇದ್ದೇವೆ. ಆ ದೇವರು ಆಡಿಸುವಂತಹ ಪಾತ್ರಗಳು ನಾವು, ಅದರಂತೆಯೇ ನಾವು ಆಡ್ತಾ ಇದ್ದೇವೆ. ಯಾವುದೋ ಒಂದು ಶಕ್ತಿ ನಮ್ಮನ್ನು ಆಡಿಸ್ತಾ ಇದೆ ಅನ್ನೋದು ಕವಿಯ ಒಂದು ಭಾವನೆಯಾಗಿದೆ. ಕ್ವಾಟ್ರೇನ್ 2. When I perceive that man has planned increase, cheered and checked even by self-same sky, owned in their youthful sap at high degrees, and where their brave state out of memory. ಇಲ್ಲಿ ನಾವು ಗಮನಿಸಬಹುದು, ಈಗಾಗಲೇ ಹೇಳಿರುವಂತಹ ಹಾಗೆ ಶೇಕ್ಸ್ಪಿಯರ್ ಕವನಗಳು ಇಯಾಂಬಿಕ್ ಪೆಂಟಾಮೀಟರ್ ಅಲ್ಲಿ ಇದ್ದಾವೆ ಅಂತ. ನೋಡಿ ಇಲ್ಲಿ ಇಯಾಂಬಿಕ್ ಪೆಂಟಾಮೀಟರ್ ಅಂದರೆ ಸ್ಟ್ರೆಸ್ಡ್ ಅನ್ಸ್ಟ್ರೆಸ್ಡ್ ಅಂದರೆ ನಮ್ಮ ಕನ್ನಡದಲ್ಲಿ ಹೇಳಿರುವ ಹಾಗೆ ಲಘು ಮತ್ತು ಗುರು, ಲೌಡ್ ಮತ್ತು ಸಾಫ್ಟಾಗಿ ನಾವು ಉಚ್ಚಾರಣೆ ಮಾಡುವಂತಹ ಅಕ್ಷರಗಳು, ಈ ಒಂದು ಅಕ್ಷರಗಳು ಇವರ ಸಾಲಿನಲ್ಲಿ ಇದ್ದೇ ಇರ್ತಿದ್ವು. ಅಂದರೆ ಪೆಂಟಾಮೀಟರ್ ಅಂದರೆ 5 ಅಕ್ಷರಗಳು ಇರ್ತಾ ಇದ್ವು. ಪ್ರತಿ ಸಾಲಿನಲ್ಲಿ 10 ಅಕ್ಷರಗಳು ಇರ್ತಾ ಇದ್ವು. ಅದು ಸಾಫ್ಟಾಗಿ ಹಾಗೆ ಲೌಡಾಗಿ ಸೌಂಡ್ ಮಾಡುವಂತಹ 10 ಅಕ್ಷರಗಳು ಪ್ರತಿ ಸಾಲಿನಲ್ಲಿ ಇರ್ತಾ ಇದ್ವು. ಅದು ವಿಲಿಯಂ ಶೇಕ್ಸ್ಪಿಯರ್ ಅವರ ಒಂದು ವಿಶೇಷತೆಯಾಗಿತ್ತು. ಬನ್ನಿ ಹಾಗಾದರೆ ಕ್ವಾಟ್ರೇನ್ 2ರಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ.
ಇಲ್ಲಿ ಕವಿಯು ಮನುಷ್ಯರನ್ನು ಗಿಡ-ಮರಗಳಿಗೆ ಹೋಲಿಸುತ್ತಾರೆ. ಗಿಡ-ಮರಗಳು, ಮನುಷ್ಯರು ಇಬ್ಬರೂ ಕೂಡ ಒಂದೇ ನೆಲದ ಅಡಿ, ಆಕಾಶದ ಅಡಿಯಲ್ಲಿ ಬೆಳೆಯುತ್ತಾರೆ. ಮಳೆ ಅಥವಾ ಗಾಳಿ, ಬೆಳಕು ಏನಾದರೂ ಆಗಿರಬಹುದು. ಇದು ಸಿಕ್ಕಾಗ ತುಂಬ ಸುಂದರವಾಗಿ ಕಾಣುತ್ತಾರೆ. ಹಾಗೆ ಚಳಿ, ಗಾಳಿಗೆ ಎಲ್ಲವೂ ಸೊರಗಿ ಹೋಗುತ್ತದೆ. ಅಂದರೆ ಯೌವನದಲ್ಲಿ ಮನುಷ್ಯರು ತುಂಬ ಚೆನ್ನಾಗಿ ಕಾಣಿಸಿಕೊಳ್ಳುತ್ತಾರೆ. ಅದೇ ವಯಸ್ಸಾದಂತೆ ಅನಾರೋಗ್ಯಸ್ಥರಾಗುತ್ತಾರೆ. ತಮ್ಮ ಸೌಂದರ್ಯವನ್ನು ಕಳೆದುಕೊಳ್ಳುತ್ತಾರೆ. ಹಾಗೆ ಗಿಡಗಳು ಕೂಡ ತಮ್ಮ ಸೌಂದರ್ಯವನ್ನು ಕಳೆದುಕೊಳ್ಳುತ್ತವೆ. ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತ ಅಲ್ಲ ಎಂಬುದು ಕವಿಯ ಒಂದು ಭಾವನೆಯಾಗಿದೆ. ವಯಸ್ಸಾದಂತೆ ತಮ್ಮ ಸೌಂದರ್ಯವನ್ನು ಕಳೆದುಕೊಂಡು ಕೊನೆಗೆ ಎಲ್ಲರ ನೆನಪಿನಿಂದ ಮಾಯವಾಗುತ್ತಾರೆ ಅನ್ನೋದು 2ನೇ ಕ್ವಾಟ್ರಿನ್ನ ಅರ್ಥವಾಗಿದೆ. Quatrain 3. Then the concept of this inconstant stay sets you most rich in youth before my sight, where wasteful time debate with decay to change your day of youth to solid night. ಅಂದರೆ ದೆನ್ ದ ಕಾನ್ಸೆಂಟ್ ಆಫ್ ದಿಸ್ ಇನ್ಕಾನ್ಸ್ಟೆಂಟ್ ಸ್ಟೇ, ಅಂದರೆ ಇನ್ಕಾನ್ಸ್ಟೆಂಟ್ ಸ್ಟೇ ಅಂದರೆ ಈ ಜಗತ್ತಿನಲ್ಲಿ ಯಾವುದು ಕೂಡ ಶಾಶ್ವತವಲ್ಲ, ಹಾಗೆ ಸೌಂದರ್ಯ ಅನ್ನೋದು ಕೂಡ ಶಾಶ್ವತ ಅಲ್ಲ ಅನ್ನೋ ಒಂದು ಯೋಚನೆ ಕವಿಯ ಮನಸ್ಸಿಗೆ, ಅಂದರೆ ಶೇಕ್ಸ್ಪಿಯರ್ ಅವರ ಮನಸ್ಸಿಗೆ ಬಂದಾಗ ಅವರ ಕಣ್ಣೆದುರು ಇರುವಂಥ ಆ ಕಾವ್ಯ ಅಂದರೆ ಶೇಕ್ಸ್ಪಿಯರ್ನ ಆಪ್ತ ಸ್ನೇಹಿತ, ಅವನು ತುಂಬ ಸುಂದರವಾಗಿದ್ದಾನೆ, ಅವನ ಯೌವನದಿಂದ ಅವನು ತುಂಬ ಶ್ರೀಮಂತವಾಗಿ ಕಾಣ್ತಾ ಇದ್ದಾನೆ ಎಂಬುದು ಅವರಿಗೆ ಅರಿವಾಗ್ತದಂತೆ. ಆದರೆ ಅದೇ ಸಮಯದಲ್ಲಿ ಅವನ ಸೌಂದರ್ಯವನ್ನು ನಾಶ ಮಾಡುವಂತಹ ಕಾಲ ಮತ್ತು ಸಮಯ, ವಿನಾಶ, ಡಿಕೆ, ವರ್ಷಗಳು ಉರುಳಿದ ಹಾಗೆ ಮನುಷ್ಯನ ಸೌಂದರ್ಯವು ಮಾಸಿ ಹೋಗೋದ್ರಿಂದ ಸಮಯವನ್ನು ಇಲ್ಲಿ ಶತ್ರು ಅಂತ ಹೇಳಿದ್ದಾರೆ. ಸಮಯವು ಹಗಲಿನಂತಹ ಪ್ರಕಾಶಮಾನವಾದ ಅವನ ಯೌವನವನ್ನು ಕತ್ತಲೆಯಾದ ರಾತ್ರಿಯನ್ನಾಗಿ ಬದಲಾಯಿಸುತ್ತದೆ ಅಂತ ಹೇಳಿ ಕವಿಯ ರೂಪದಲ್ಲಿ ಹೇಳಿದ್ದಾರೆ. ಸಾನೆಟ್ನ ಕೊನೆಯ 2 ಸಾಲು ಅಂದರೆ ಕಪ್ಲೆಟ್. ಆ್ಯಂಡ್ ಆಲ್ ಇನ್ ವಾರ್ ವಿತ್ ಟೈಮ್ ಫಾರ್ ಲವ್ ಯು ಹ್ಯಾಸ್ ಈ ಟೇಕ್ಸ್ ಫ್ರಮ್ ಯು ಅ ಎಂಗ್ರಾಫ್ಟ್ ಯು ನ್ಯೂ. ಇಲ್ಲಿ ಶೇಕ್ಸ್ಪಿಯರ್ ಅವರು ಈ 2 ಸಾಲುಗಳಲ್ಲಿ ತನ್ನ ಕವಿತೆಯ ಇಡೀ ಸಾರಾಂಶವನ್ನು ಹೇಳಿದ್ದಾರೆ. ತನ್ನ ಸ್ನೇಹಿತನ ಸೌಂದರ್ಯವನ್ನು ಹೇಗೆ ತಾನು ಜೀವಂತವಾಗಿ ಇಡಬೇಕು, ಅವನ ದೇಹ ಮಣ್ಣನ್ನು ಸೇರಿದರೂ ಕೂಡ ಅವನ ಸೌಂದರ್ಯವನ್ನು ನಾನು ಹೇಗೆ ಜೀವಂತವಾಗಿ ಇಡುತ್ತೇನೆ ಎಂಬುದನ್ನು ಇಲ್ಲಿ ಕವಿ ಹೇಳಿದ್ದಾರೆ. ಗಿಡ, ಮರ, ಬಳ್ಳಿ, ಮನುಷ್ಯ, ಏನೇ ಪ್ರಾಣಿ ಪಕ್ಷಿಗಳು ಏನೇ ಆಗಿರ್ಬೋದು, ಅದು ಹುಟ್ಟಿದ ಮೇಲೆ ಒಂದಲ್ಲ ಒಂದು ದಿನ ಸಾಯುತ್ತವೆ. ಆದರೆ ಅವರನ್ನು ಹೇಗೆ ಜೀವಂತವಾಗಿ ಇಡಬೇಕು, ಅವರ ಸೌಂದರ್ಯವನ್ನು ಹೇಗೆ ಜೀವಂತವಾಗಿಡಬೇಕು, ಅದು ನನ್ನ ಕವನದಲ್ಲಿ, ನನ್ನ ಕವಿತೆಯಲ್ಲಿ ನಾನು ಜೀವಂತವಾಗಿ ಇಡುತ್ತೇನೆ. ನೀನು ಸತ್ತರೂ ಕೂಡ ನಿನ್ನ ಸೌಂದರ್ಯವನ್ನು ನಾನು ಜೀವಂತವಾಗಿ ನನ್ನ ಅಕ್ಷರಗಳಲ್ಲಿ ಬರೆದಿಡುತ್ತೇನೆ ಎಂದು ಕವಿಯು ಇಲ್ಲಿ ಹೇಳಿದ್ದಾರೆ. ಇದು 4ನೆಯ ಕಪ್ಲೆಟ್ನ ಒಂದು ಭಾವಾರ್ಥ ಆಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಕವಿ ತನ್ನ 15ನೇ ಸಾನೆಟ್ನಲ್ಲಿ ತನ್ನ ಆಪ್ತ ಸ್ನೇಹಿತನ ಸೌಂದರ್ಯದ ಬಗ್ಗೆ ಹೇಳಿದ್ದಾರೆ. ಮೊದಲನೆಯ ಸಾಲಿನಲ್ಲಿ ಅವನ ಸೌಂದರ್ಯವನ್ನು ವಿವರಿಸಿದ್ದಾರೆ. ಅವನ ಸೌಂದರ್ಯ ಹೇಗೆ ಇದೆ ಅನ್ನೋದನ್ನು ವಿವರಿಸಿದ್ದಾರೆ. ಅದು ಒಂದಲ್ಲ ಒಂದು ದಿನ ಮಾಸಿ ಹೋಗುವಂಥದ್ದು ಕೂಡ ಅಂತ ಹೇಳಿದ್ದಾರೆ. 2ನೆಯ ಕ್ವಾಟ್ರಿನ್ನಲ್ಲಿ ಗಿಡ ಮರಗಳಿಗೆ ಹೋಲಿಸಿದ್ದಾರೆ ಸೌಂದರ್ಯವನ್ನು. ಪ್ರಪಂಚದಲ್ಲಿ ಹುಟ್ಟಿರುವಂತಹ ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಮರ, ಗಿಡ ಏನೇ ಆಗಿರಲಿ, ಅದು ಒಂದಲ್ಲ ಒಂದು ದಿನ ತನ್ನ ಸೌಂದರ್ಯವನ್ನು ಕಳೆದುಕೊಳ್ಳುತ್ತದೆ ಅಂತ ಹೇಳಿದ್ದಾರೆ. ಇನ್ನು 3ನೆಯ ಕ್ವಾಟ್ರಿನ್ನಲ್ಲಿ ಸಮಯ ಹೇಗೆ ತನ್ನ ಸೌಂದರ್ಯವನ್ನು ಕಸಿದುಕೊಂಡು ಕ್ರೂರಿಯಾಗ್ತಾ ಇದೆ ಅಂತ ಹೇಳಿದ್ದಾರೆ. ಕೊನೆಯದಾಗಿ ಕವಿ ತನ್ನ ಆಪ್ತ ಸ್ನೇಹಿತನ ಸೌಂದರ್ಯವನ್ನು ತನ್ನ ಅಕ್ಷರಗಳಲ್ಲಿ ತಾನು ಜೀವಂತವಾಗಿ ಇಡುತ್ತೇನೆ, ಅದು ನೀನು ಅಳಿದರೂ ಕೂಡ ನಿನ್ನ ಸೌಂದರ್ಯದ ರಹಸ್ಯ ಗುಟ್ಟು ಅದು ಜೀವಂತವಾಗಿ ಇರುತ್ತದೆ ಅಂತ ಕವಿ ತನ್ನ 4ನೆಯ ಸಾಲಿನಲ್ಲಿ ಇಡೀ ಕಥೆಯ ಸಾರಾಂಶವನ್ನು ಹೇಳಿದ್ದಾರೆ. ಇದು ವಿಲಿಯಂ ಶೇಕ್ಸ್ಪಿಯರ್